ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಚಾರ ಏನಪ್ಪ ಅಂದರೆ, ಹರಿಯಾಣ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಮೆಡಿಕಲ್ ಆಫೀಸರ್ನ ಹುದ್ದೆಗಳು ಖಾಲಿ ಇದ್ದು ಒಟ್ಟು 450 ವೇಕೆನ್ಸೀಸ್ ಖಾಲಿ ಇವೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಹಾಗೆ ಯಾರೆಲ್ಲ ನಮ್ಮ ಚಾನಲಲ್ಲಿ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಇದು ಗ್ರೂಪ್ ಎ ವೇಕೆನ್ಸೀಸ್ ಆಗಿದ್ದು ಈ ಒಂದು ನೋಟಿಫಿಕೇಷನ್ನ ಡಿಸೆಂಬರ್ 5ನೇ ತಾರೀಕು ಹೊರಡಿಸಲಾಗಿದ್ದು, ಆದರೆ ಡಿಸೆಂಬರ್ 2ನೇ ತಾರೀಕಿಂದ ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಜನವರಿ 7ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿತ್ತು. ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು www.haryanahealth.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಡಿಸೆಂಬರ್ 8ನೇ ತಾರೀಕಿಂದ ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಜನವರಿ 7ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ನಿಮಗೆ ಟೈಮನ್ನು ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರೋಂಥ ಹೆಲ್ಪ್ಲೈನ್ ನಂಬರ್ಗೆ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದ್ದು, ಬೆಳಗ್ಗೆ 9 to 5 PM ಒಳಗಡೆ ನೀವು ವರ್ಕಿಂಗ್ ಡೇಸಲ್ಲಿ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಈ ಒಂದು ಹುದ್ದೆಗಳು ಒಟ್ಟು 450 ವೇಕೆನ್ಸೀಸ್ ಖಾಲಿ ಇದ್ದು, ಹಾಗೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿದ್ದು, ಹಾಗೆ ಆರಿಜೆಂಟಲ್ ರಿಸರ್ವೇಷನ್ ಆಗಿ ESM, DESM ಹಾಗೆ DFFಗೆ ಆರಿಜೆಂಟಲ್ ಮತ್ತು PWBDಗೂ ಕೂಡ ಸಪ್ರೇಟಾಗಿ ಆರಿಜೆಂಟಲ್ ರಿಸರ್ವೇಷನ್ನ ಮಾಡಲಾಗಿರುತ್ತೆ. ಇನ್ನು ಇಲ್ಲಿ ಯಾರೆಲ್ಲ PWBD ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇರಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೀವು ಮೊದಲನೇದಾಗಿ ಗ್ರ್ಯಾಜುಯೇಟ್ ಇನ್ ಮೆಡಿಕಲ್ ಆ್ಯಂಡ್ ಸರ್ಜರಿ ಮುಗಿಸಿರಬೇಕಾಗಿದ್ದು, ಯಾವುದಾದ್ರೂ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ಮೂಲಕ ನೀವು ಮುಗಿಸಿರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಪ್ಯಾರಾಮೆಂಟ್ ರಿಜಿಸ್ಟ್ರೇಷನ್ ಆ್ಯಸ್ ಮೆಡಿಕಲ್ ಪ್ರಾಕ್ಟಿಕನರ್ ವಿತ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ನಲ್ಲಿ ನೀವು ವರ್ಕ್ ಮಾಡಿರಬೇಕಾಗಿರುತ್ತೆ. ಹಾಗೆ ನಾಲೆಜ್ ಆಫ್ ಹಿಂದಿ ಮತ್ತು ಸಾಂಸ್ಕ್ರಿಟ್ನ ಬಗ್ಗೆ ನಿಮಗೆ ಅಪ್ ಟು ಮ್ಯಾಟ್ರಿಕ್ ಸ್ಟ್ಯಾಂಡರ್ಡ್ವರೆಗೆ ನಿಮಗೆ ಹೈಯರ್ ಎಜುಕೇಷನ್ವರೆಗೆ ನಿಮಗೆ ನಾಲೆಜ್ ಇರಬೇಕಾಗಿರುತ್ತೆ. ಹಾಗೆ ಇವರು ಪ್ರಿಫರ್ ಮಾಡ್ತಿರೋದು ಬಂದು MD MS ಡಿಗ್ರಿ ಅಥವಾ PG ಡಿಪ್ಲೊಮೊ ಮುಗಿಸಿರೋವಂಥವ್ರನ್ನ ಇವರು ಬಂದು ಪ್ರಿಫರ್ ಮಾಡಲಾಗ್ತಿದೆ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗೆ ಫಿಕ್ಸ್ಡ್ ರೆಮ್ಯುನರೇಷನ್ ಆಗಿದ್ದು 56,100 ರೂಪಾಯಿ ನಿಮಗೆ ಪರ್ ಮಂತ್ಗೆ ಅಮೌಂಟನ್ನು ಫಿಕ್ಸ್ಡ್ ಮಾಡಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಇಂಡಿಯಾ, ನೇಪಾಳ್, ಭೂತಾನ್ ಹಾಗೆ ವಿವಿಧ ಪ್ಲೇಸಸ್ ಸಿಟಿಜನ್ಸ್ ಆಗಿರೋರು ಅಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಏಜ್ ಬಂದು 22 ಆಗಿರಬೇಕಾಗಿದ್ದು, ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದು SC/ST ಕ್ಯಾಸ್ಟ್ ಆಫ್ ಹರಿಯಾಣಗೆ ಸೇರಿದಂಥ DSC OCSC 5 ಇಯರ್ಸ್, ಅದರಲ್ಲಿ OBCಗೆ ಬಂದು ಹರಿಯಾಣಕ್ಕೆ ಸೇರಿದಂಥವ್ರಿಗಾದರೆ BCA ಮತ್ತು BCB ಇರೋವಂಥವ್ರಿಗೆ ಕೂಡ ನಾನು ಕ್ರಿಮಿ ಲೇಯರ್ ಇರೋವಂಥವ್ರಿಗೆ ಅವ್ರಿಗೂ ಕೂಡ 5 ಇಯರ್ಸ್ ಆಗಿರುತ್ತೆ. ಇನ್ನು PWBDಯ ಹರಿಯಾಣಕ್ಕೆ ಸ್ಟೇಟ್ ಸೇರಿದಂಥವ್ರಿಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಅಪ್ ಟು ನಿಮಗೆ 52 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಹಸ್ಬೆಂಡ್ ಇನ್ನು ದೂರ ಇರೋವಂಥವ್ರಿಗೆ ಮತ್ತು ಡಿವೋರ್ಸ್ ಆಗಿರೋಂಥ ವುಮೆನ್ಗೆ, ಅನ್ಮ್ಯಾರಿಡ್ ವುಮೆನ್ಗೆ ಅವ್ರಿಗೆಲ್ಲರಿಗೂ ನಿಮಗೆ ಅಪ್ ಟು 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ಹಾಗೆ ಯಾರೆಲ್ಲ ಹರಿಯಾಣಗೆ ಸೇರಿದಂಥವ್ರು ಜನರಲ್ ಕ್ಯಾಟಗರಿಗೆ ಇರ್ತೀರೋ ಅವರಿಗೆ ಯಾವುದೇ ಬೆನಿಫಿಟ್ಸ್ ಅನ್ನೋದು ಇರೋದಿಲ್ಲ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರೆಲ್ಲ ಫಿಸಿಕಲಾಗಿ ಫಿಟ್ಟಾಗಿ ಕೂಡ ಇರಬೇಕಾಗಿರುತ್ತೆ ಅಪ್ಲೈ ಮಾಡೋವಂಥವ್ರು.
ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಇರಬೇಕಾಗಿರುತ್ತೆ. ಏಜ್ ಆಫ್ ಎವಿಡೆನ್ಸ್ಗೋಸ್ಕರ ನಿಮಗೆ 10th ಅಥವಾ 12th ಮಾರ್ಕ್ಶೀಟನ್ನು ನೀಡಬೇಕಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನೀವು ಆನ್ಲೈನ್ನಲ್ಲಿ ಪೇ ಮಾಡ್ಬೋದಾಗಿದೆ. ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ಗಳ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಕ್ಲೋಸ್ ಡೇಟಿಂಗ್ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. ಯಾರೆಲ್ಲ PWD ಕ್ಯಾಟಗರಿ ಇರ್ತೀರೋ ಅಂಥವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅವರು ಬಂದು ಹರಿಯಾಣಕ್ಕೆ ಸೇರಿದಂಥವ್ರಿಗೆ ಇರಬೇಕು. ಇನ್ನು ಉಳಿದಂಥ OCS, DCS, BC ಮತ್ತು ESM ಸೇರಿದಂಥವ್ರು ಮತ್ತು ನಾನ್ ಕ್ರಿಮಿಲ್ ಇರೋವಂಥವ್ರು ಮತ್ತು DESMಗೆ ಸೇರಿದಂಥ ಹರಿಯಾಣಗೆ ಸೇರಿದಂಥವ್ರು ಯಾರಿಗೆಲ್ಲ ಇರುತ್ತೋ ಅವ್ರಿಗೆ 250 ರೂಪಾಯಿ ಇರುತ್ತೆ. ಇನ್ನು ಅದರಲ್ಲಿ ಬಂದು DCSM ಕ್ಯಾಟಗರಿಯಲ್ಲಿ UR ಕ್ಯಾಟಗರಿ ಸೇರಿದಂಥವ್ರು ಇದ್ದಿರೋ ಅವ್ರಿಗೆಲ್ಲರೂ 1000 ರೂಪಾಯಿ ಇರುತ್ತೆ. ಮತ್ತು ಇನ್ನು ಉಳಿದಂಥ ಎಲ್ಲ ರಿಮೈನಿಂಗ್ ಕ್ಯಾಟಗರಿಗೂ ಕೂಡ ಸೇಮ್ 1000 ರೂಪೀಸ್ ನೀವು ಪೇ ಮಾಡಬೇಕಿರುತ್ತೆ. ಹಾಗೆ ನೀವು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಅಪ್ಲಿಕೇಶನ್ ವಿತೌಟ್ ಎನಿ ಸ್ಪೆಸಿಫೈಡ್ ಫೀಸ್ ಇಲ್ಲದೆ ಇರೋದಂಥವು ಕೂಡ ರಿಜೆಕ್ಟ್ ಮಾಡಲಾಗುತ್ತೆ. ಇನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡೋಂಥ ಡಾಕ್ಯುಮೆಂಟ್ ಬಂದು ಎಲ್ಲ ಸ್ಕ್ಯಾನರ್ ಡಾಕ್ಯುಮೆಂಟ್ನೇ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದ್ರ ಜೊತೆಲಿ ಸಿಗ್ನೇಚರ್ ಇರಬೇಕಾಗುತ್ತೆ. ಮತ್ತು ಸಪ್ರೇಟಾಗಿ ನಿಮ್ಮ ಸಿಗ್ನೇಚರ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟ್ಸ್, ಅದರಲ್ಲಿ MBBS, ಪೋಸ್ಟ್ ಗ್ರ್ಯಾಜುಯೇಷನ್, MBBS ಯೂನಿವರ್ಸಿಟಿ ಅಥವಾ ಮೆಡಿಕಲ್ ಕೌನ್ಸಿಲ್, ಇಂಟರ್ನ್ಶಿಪ್, MBBS ಪ್ರೂಫ್ಗೋಸ್ಕರ 1st, 2nd, 3rd, 4th ಮಾರ್ಕ್ಶೀಟ್ಸ್ ಮತ್ತು 10th ಹಾಗೆ 12th ಮಾರ್ಕ್ಶೀಟ್. ಅದರಲ್ಲಿ ನೀವು ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಮಾರ್ಕ್ಶೀಟ್ನ ಕಳಿಸ್ಬೇಕಾಗುತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಇರೋವಂಥ ಎಲ್ಲರೂ ಕೂಡ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲೇಬೇಕಾಗುತ್ತೆ, ಇನ್ಕ್ಲೂಡಿಂಗ್ EWS ಮತ್ತು ಹರಿಯಾಣಕ್ಕೆ ಸೇರಿದಂಥವ್ರು ಕೂಡ. ಮತ್ತು PWDಗೆ ಯಾರೇ ಇದ್ದಿರೋ ಅಂಥವ್ರು ಕೂಡ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಹಾಗೆ DESM ಸರ್ಟಿಫಿಕೇಟ್ ಬಂದು 2025-26 ಇಯರಲ್ಲಿ ತೊಗೊಂಡಿರೋ ಅಂಥದ್ದು ನೀವು ನೀಡಬೇಕಾಗುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕೂಡ ನೀಡಬೇಕಾಗುತ್ತೆ. ಯಾರೆಲ್ಲ ಜಾಬ್ ಮಾಡ್ತಿರೋ ಅಂಥವ್ರು NBS ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಕರೆಸ್ಪಾಂಡಿಂಗ್ ಮಾಡಿದರೋ ಅಂಥವರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದಾದ್ಮೇಲೆ ನೀವು ವಿತ್ಡ್ರಾವಲ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಇನ್ನು ಆಯ್ಕೆ ವಿಧಾನ ಬಂದು ನಿಮಗೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡೋದು ಬಂದು ರೈಟಿಂಗ್ ಟೆಸ್ಟ್ ಇರುತ್ತೆ 100 ಮಾರ್ಕ್ಸ್ಗೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಗೆ 14 ಮಾರ್ಕ್ಸ್ ಇರುತ್ತೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿರೋ ಅಂಥವ್ರಿಗೆ 10 ಮಾರ್ಕ್ಸ್ ಇರುತ್ತೆ. ಯಾರು ಎರಡೂ ಮಾಡ್ತಿರೋ ಅಂದರೆ ಡಿಗ್ರಿ ಹಾಗೆ ಡಿಪ್ಲೊಮಾ ಎರಡೂ ಮಾಡಿರ್ತೀರೋ ಅಂಥವ್ರಿಗೆ ಒಂದನ್ನು ಮಾತ್ರ ತೊಗೊತಾರೆ. ಅದರಲ್ಲಿ ಫೈನಲ್ ಸೆಲೆಕ್ಷನ್ನ ಬಂದು ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಆಫ್ಟರ್ ಯುವರ್ ವೆರಿಫಿಕೇಷನ್ ಮತ್ತು ಡಾಕ್ಯುಮೆಂಟ್ನ ಎಲ್ಲ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಏನೋ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ದೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಿದ್ದೀನಿ. ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ
ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬಾಯ್.